ನಮಸ್ಕಾರ, ವೆಲ್ಕಮ್ ಟು ನೀಡ್ಸ್ ಪಬ್ಲಿಕ್. ಸ್ನೇಹಿತರೆ, ಇವತ್ತಿನ ಎಪಿಸೋಡ್ನಲ್ಲಿ ಐಫೋನ್ 11 ಬಗ್ಗೆ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಆಕ್ಚುಲಿ ನನ್ನ ಕಡೆ ಐಫೋನ್ XR ಬಾಕ್ಸ್ ಕೂಡ ಇದೆ, ಬಟ್ ಫೋನ್ ನನ್ನ ಹತ್ರ ಸದ್ಯಕ್ಕೆ ಇಲ್ಲ. ಸೊ ಹಾಗಾಗಿ 11 ಬಗ್ಗೆ ಮಾತ್ರ ಇವತ್ತಿನ ಎಪಿಸೋಡ್ನಲ್ಲಿ ಸಂಪೂರ್ಣವಾದ ಒಂದು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಈ ಒಂದು ಫೋನಲ್ಲಿ ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ ಅಂತ ಡೀಟೇಲ್ ಆಗಿ ನೋಡ್ತಾ ಬರೋಣ. ಆಕ್ಚುಲಿ ಅನ್ಬಾಕ್ಸಿಂಗ್ ನಾನು ಆಲ್ರೆಡಿ ಮಾಡಿ 12 ದಿವಸದಿಂದ ಈ ಫೋನನ್ನು ಯೂಸ್ ಮಾಡ್ತಾ ಇದ್ದೀನಿ. ಅವತ್ತೇ ವಿಡಿಯೋ ಮಾಡಬೇಕಾಗಿತ್ತು, ಬಟ್ ಅನ್ಫಾರ್ಚುನೇಟ್ಲಿ ನಮ್ಮ ತಂದೆಯವರು ನಮ್ಮನ್ನೆಲ್ಲ ಬಿಟ್ಟು ಹೋದರು. ಸೊ ಅದಾದ ನಂತರ ಒಂದು ವಾರಕ್ಕೆ ಮಗಳು ಹುಟ್ಟಿದ್ಲು. ಸೊ ಈ ಒಂದು ದುಃಖ ಮತ್ತು ಖುಷಿ ವಿಚಾರವನ್ನು ಹೇಗೆ ತಗೋಬೇಕು ಅಂತಲೇ ನನಗೆ ಗೊತ್ತಾಗಲಿಲ್ಲ. ನನ್ನ ಮನಸ್ಥಿತಿ ಸಹಿತ ಸರಿ ಇರಲಿಲ್ಲ ಕಳೆದ ಒಂದು 12 ದಿವಸದಿಂದ. ಹಾಗಾಗಿ ಸ್ವಲ್ಪ ಒಂದು ವಿಡಿಯೋ ಮಾಡೋದು ಡಿಲೇ ಆಯಿತು, ಕ್ಷಮೆ ಇರಲಿ. ಸೊ ಹಾಗಾದರೆ ಬನ್ನಿ ನೋಡೋಣ ಈ ಒಂದು ಫೋನಲ್ಲಿ ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ ಅಂತ ನಿಮಗೆ ಡೀಟೇಲ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಬರ್ತೀನಿ. ಆಮೇಲೆ ಈ ಫೋನ್ಗೆ ಏನು ಪ್ರೈಸ್ ಇದೆ ಸದ್ಯಕ್ಕೆ, ಏನಕ್ಕಾಗಿ ನಾವು ಪರ್ಚೇಸ್ ಮಾಡ್ಬೋದು ಅಂತ ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಬರ್ತೀನಿ. ಈ ಒಂದು ವಿಡಿಯೋನ ಲೈಕ್ ಮಾಡುವ ಮೂಲಕ ನೀವು ನಮಗೆ ಸಪೋರ್ಟ್ ಮಾಡ್ಬೋದು. ನೀವೇನಾದರೂ ಈ ವಿಡಿಯೋನ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೀರಾ ಅಂತಂದರೆ ನಮ್ಮ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ ಮತ್ತು ಫಾಲೋ ಮಾಡಿ. ನೀವೇನಾದರೂ ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀರಾ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ ಆಲ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಮೊದಲನೇದಾಗಿ ಒಂದು ಪ್ರೈಸ್ ಬಗ್ಗೆ ಮಾತಾಡಬೇಕು ಅಂತಂದರೆ, ಒಂದು ಐಫೋನ್ 11 ನಾವು ನಾರ್ಮಲ್ ಡೇಸಲ್ಲಿ ಪರ್ಚೇಸ್ ಮಾಡಿದ್ವಿ ಅಂತಂದರೆ ನಮಗೆ ಸುಮಾರು ಒಂದು 67,000 ರೂಪಾಯಿ ಪ್ರೈಸ್ ರೇಂಜಲ್ಲಿ ಈ ಫೋನ್ ನಮಗೆ ಸಿಗ್ತಾ ಇತ್ತು. 64 GB ವೇರಿಯಂಟ್ ನಾನು ಹೇಳ್ತಾ ಇರೋದು. ಬಟ್ ಇವಾಗ ನಾವು ಪರ್ಚೇಸ್ ಮಾಡಿದ್ವಿ ಅಂತಂದರೆ ಒಂದು 50,000 ರೂಪಾಯಿ ಬಜೆಟ್ನಲ್ಲಿ ಇದು ನಮಗೆ ಸಿಗ್ತಾ ಇದೆ. ನಾನು ಇದನ್ನ ಒಂದು 12 ಡೇಸ್ ಬ್ಯಾಕ್ ಅಮೆಜಾನ್ನ ಒಂದು ಗ್ರೇಟ್ ಇಂಡಿಯನ್ ಫೆಸ್ಟಿವಲ್ ಸೇಲ್ ಇದನ್ನ ಪರ್ಚೇಸ್ ಮಾಡಿದ್ದು ICICI ಕಾರ್ಡ್ ಮೂಲಕ. 6 ಮಂತ್ ನೋ ಕಾಸ್ಟ್ EMI ಇರೋದ್ರಿಂದ ಒಂದು ಸಾಲದ ರೂಪದಲ್ಲಿ ಒಂದು EMIನಲ್ಲಿ ಈ ಫೋನ್ ನಾನು ತೊಗೊಂಡಿದ್ದೀನಿ. ತುಂಬ ದಿನಗಳಿಂದ ಫೋನ್ ತೊಗೋಬೇಕು ಅಂತ ಅಂದ್ಕೊಂಡಿದ್ದೆ, ಐಫೋನನ್ನು ಒಂದು ಪ್ರೀಮಿಯಂ ಫೋನ್ ನನ್ನ ಕಡೆಯೂ ಇರಲಿ ಅಂತ. ಬಟ್ ಇವಾಗ ಒಂದು 20,000 ರೂಪಾಯಿ ಒಂದು ಆಫರ್ ಇರೋದ್ರಿಂದ, ಅಂದರೆ ಕಡಿಮೆ ಪ್ರೈಸ್ ಆಗಿರೋದ್ರಿಂದ ಒಂದು ಪರ್ಚೇಸ್ ಮಾಡಿದೆ, ಏನಾದರೂ ಆಗಲಿ ಅಂತ. ಬಟ್ ಈ ಒಂದು 48,000 ರೂಪಾಯಿಗೆ ಫೋನ್ ವರ್ತ್ ಅಂತ ನನಗನ್ನಿಸ್ತು. ಏನೆಲ್ಲ ಒಂದು ಫೀಚರ್ಸ್ ಇದೆ ಅಂತ ನೋಡ್ತಾ ಬರೋಣ. ನಾನು ಆಲ್ರೆಡಿ ಅನ್ಬಾಕ್ಸಿಂಗ್ ಯೂಸ್ ಮಾಡಿದ್ದೀನಿ. ಈ ಒಂದು ಬಾಕ್ಸ್ನಲ್ಲಿ ಏನೆಲ್ಲ ಬರುತ್ತೆ ಅಂತ ನೋಡಿದರೆ, ಫೋನ್ ಜೊತೆ ನಿಮಗೆ ಒಂದಿಷ್ಟು ಪೇಪರ್ಸನ್ನು ಕೊಡ್ತಾ ಇದ್ದಾರೆ, ಒಂದೆರಡು ಸ್ಟಿಕರ್ಸ್ ಕೂಡ ಕೊಡ್ತಾ ಇದ್ದಾರೆ, ಒಂದು ಆ್ಯಪಲ್ ಸಿಂಬಲ್ ಇರ್ತಕ್ಕಂಥ ಸ್ಟಿಕರ್ಸನ್ನು. ಇದಾದ ನಂತರ ಒಂದು ಪವರ್ ಅಡಾಪ್ಟರ್ನ ಕೊಟ್ಟಿದ್ದಾರೆ, ಜಸ್ಟ್ 5 ವ್ಯಾಟ್ನ ಒಂದು ಪವರ್ ಅಡಾಪ್ಟರ್ ಇದು. ಇದಾದ ನಂತರ ಒಂದು ಫಾಸ್ಟ್ ಚಾರ್ಜಿಂಗ್ ಕೇಬಲ್ ಕೊಡ್ತಾ ಇದ್ದಾರೆ, ಒಂದು USB to ಲೈಟ್ನಿಂಗ್ ಕೇಬಲ್. ಇದಾದ ನಂತರ ಒಂದು ಏರ್ಪಾಡ್ಸನ್ನು ಇಲ್ಲಿ ಕೊಡ್ತಾ ಇರುವಂಥದ್ದು. ಸೊ ಇದಿಷ್ಟೇ ಒಂದು ಬಾಕ್ಸ್ನಲ್ಲಿ ಬರ್ತಕ್ಕಂಥ ಒಂದು ಎಕ್ಸೆಸರೀಸು. ಸೊ ಇದಾದ ನಂತರ ಫೋನ್ ನಿಮಗೆ ಈ ರೀತಿಯಾಗಿ ನೋಡೋಕ್ಕೆ ಸಿಗ್ತಾ ಇದೆ. ಸೊ ನಾನು ಇದಕ್ಕೆ ಒಂದಿಷ್ಟು ಕವರ್ ಎಲ್ಲ ಹಾಕಿಬಿಟ್ಟು ಸೇಫ್ ಮಾಡಿಬಿಟ್ಟಿದ್ದೀನಿ, ಏನಾದರೂ ಮತ್ತೆ ಬಿದ್ದರೆ ಪ್ರಾಬ್ಲಮ್ ಆಗಬಾರ್ದು ಅಂತ. ಸೊ ನೋಡ್ತಾ ಇದ್ರೆ ಈ ರೀತಿ ನಿಮಗೆ ಈ ಒಂದು ಫೋನ್ ನೋಡೋಕ್ಕೆ ಸಿಗ್ತಾ ಇದೆ. ಮೊದಲನೇದಾಗಿ ಈ ಒಂದು ಫೋನ್ನ ಒಂದು ಲುಕ್, ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡಬೇಕು ಅಂತಂದರೆ ಎರಡು ಮಾತೇ ಇಲ್ಲ. ಈ ಒಂದು ಫೋನ್ ಒಂದು ಆಸಮ್ ಆಗಿರ್ತಕ್ಕಂಥ ಒಂದು ಬಿಲ್ಡ್ ಕ್ವಾಲಿಟಿ, ಲುಕ್, ಡಿಸೈನನ್ನು ಹೊಂದಿದೆ ಅಂತ ಹೇಳ್ಬೋದು. ಸೊ ಇನ್ನು ಡಿಸ್ಪ್ಲೇ ಬಗ್ಗೆ ಮಾತಾಡಬೇಕು ಅಂತಂದರೆ, ಈ ಫೋನಲ್ಲಿ ನಮಗೆ 6.1 ಇಂಚಸ್ನ ಒಂದು ರೆಟಿನಾ HD LCD ಡಿಸ್ಪ್ಲೇ ನಮಗೆ ಇಲ್ಲಿ ಕೊಟ್ಟಿರುವಂಥದ್ದು. ಸೊ ನಾನು ಆಲ್ರೆಡಿ ಒಂದು ಆ್ಯಂಡ್ರಾಯ್ಡ್ನಲ್ಲಿ M31 ಫೋನನ್ನು ಯೂಸ್ ಮಾಡ್ತಾ ಇದ್ದೀನಿ, ಸೂಪರ್ ಅಮೋಲ್ಡ್ ಡಿಸ್ಪ್ಲೇ ಫೋನನ್ನು. ಸೊ ಅದಕ್ಕೆ ಇದನ್ನು ಕಂಪೇರ್ ಮಾಡಿದಾಗ ನನಗೆ ಇದು ತುಂಬ ಇಷ್ಟ ಆಯಿತು. ಒಂದು ರೆಟಿನಾ ಡಿಸ್ಪ್ಲೇ ಒಂದು ಬೆಸ್ಟ್ ಆದ ಒಂದು ಎಕ್ಸ್ಪೀರಿಯನ್ಸ್ ನಮಗೆ ಒಂದು ವಿಡಿಯೋಸ್ ನೋಡುವಾಗ, ಮೂವೀಸ್ ನೋಡುವಾಗ, ಒಂದು ಗೇಮ್ಸ್ಗಳನ್ನು ಆಡುವಾಗ ನಮಗೆ ಇಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು. ಸೊ ಇನ್ನು ಕ್ಯಾಮ್ರಾ ಬಗ್ಗೆ ಮಾತಾಡಬೇಕು ಅಂತಂದರೆ, ಈ ಫೋನಲ್ಲಿ ಒಂದು ಹಿಂದ್ಗಡೆ ಭಾಗದಲ್ಲಿ ಒಂದು ಡ್ಯುಯಲ್ ಕ್ಯಾಮ್ರಾ ಸೆಟಪ್ ನಿಮಗೆ ಕಾಣ್ತಾ ಇದೆ. ಸೊ ನೋಡ್ತಾ ಇದ್ರೆ ಒಂದು 12 MP ಒಂದು ಅಲ್ಟ್ರಾ ವೈಡ್ ಮತ್ತು ವೈಡ್ ಕ್ಯಾಮ್ರಾ ಇಲ್ಲಿ ಕೊಟ್ಟಿದ್ದಾರೆ. ಸೊ ಒಂದು ಬ್ಯಾಕ್ ಕ್ಯಾಮ್ರಾದಲ್ಲಿ ಒಂದು ನೈಟ್ ಮೋಡ್ ಆಪ್ಷನ್ ಕೊಟ್ಟಿದ್ದಾರೆ, ಆಮೇಲೆ ಪೋರ್ಟ್ರೇಟ್ ಮೋಡ್ ಕೂಡ ಇರುವಂಥದ್ದು. ಇದಾದ ನಂತರ 4K ವಿಡಿಯೋಸ್ಗಳನ್ನು ನಾವು ಅಪ್ ಟು 60 FPS ನಲ್ಲಿ ಆರಾಮಾಗಿ ಶೂಟ್ ಮಾಡ್ಬೋದು. ಒಂದು ಬೆಸ್ಟ್ ಕ್ಯಾಮ್ರಾವನ್ನು ಈ ಒಂದು ಮೊಬೈಲ್ ಫೋನ್ ಹೊಂದಿದೆ ಅಂತ ಹೇಳ್ಬೋದು. ನಾನು ಕಳೆದ 12 ದಿವಸದಲ್ಲಿ ಕೇವಲ 3 ಫೋಟೋಸ್ಗಳನ್ನು ಮಾತ್ರ ಇದರಲ್ಲಿ ಕ್ಲಿಕ್ ಮಾಡಿದ್ದೀನಿ. ಒಂದು ನಮ್ಮ ಪಾಪು ಫೋಟೋ, ಇದಾದ ನಂತರ ಒಂದು ನಮ್ಮಲ್ಲಿ ಒಂದು ಗಣೇಶ್ ಮೂರ್ತಿ ಇದೆ, ಗಣೇಶ್ ಮೂರ್ತಿ ಫೋಟೋ ಬಿಟ್ಟರೆ ಒಂದು ಫ್ಲವರ್ ಫೋಟೋವನ್ನು ನಾನು ತೆಗೆದಿದ್ದೀನಿ. ಸೊ ಬಟ್ ಕ್ಯಾಮ್ರಾ ಬಗ್ಗೆ ಎರಡು ಮಾತೇ ಇಲ್ಲ ಆಯಿತಾ. ಒಂದು ಬೆಸ್ಟ್ ಕ್ಯಾಮ್ರಾ, ಒಂದು ಕ್ವಾಲಿಟಿಯನ್ನು ಒಂದು ಈ ಫೋನ್ ಹೊಂದಿದೆ ಅಂತ ಹೇಳ್ಬೋದು. ಇನ್ನು ಫ್ರಂಟ್ ಕ್ಯಾಮ್ರಾ ಬಗ್ಗೆ ಮಾತಾಡಬೇಕು ಅಂತಂದರೆ, ಒಂದು 12 MP ಒಂದು ಟ್ರೂ ಡೆಪ್ತ್ ಫ್ರಂಟ್ ಕ್ಯಾಮ್ರಾವನ್ನು ಈ ಒಂದು ಮೊಬೈಲ್ ಫೋನ್ ಹೊಂದಿದೆ. ಇಲ್ಲಿ ಕೂಡ ನಮಗೆ ಒಂದು ಪೋರ್ಟ್ರೇಟ್ ಮೋಡ್ ಇರುವಂಥದ್ದು, ಆಮೇಲೆ 4K ವಿಡಿಯೋನ ಶೂಟ್ ಮಾಡ್ಬೋದು. ಸ್ಲೋ ಮೋಷನ್ ವಿಡಿಯೋಸ್ಗಳನ್ನು ಇಲ್ಲಿ ನಾವು ಆರಾಮಾಗಿ ಒಂದು ಫ್ರಂಟ್ ಕ್ಯಾಮ್ರಾದಲ್ಲಿ ನಾವು ಶೂಟ್ ಮಾಡ್ಬೋದು. ಸೊ ಇನ್ನು ಒಂದು ಸೆಕ್ಯೂರಿಟಿ ಬಗ್ಗೆ ಮಾತಾಡಬೇಕು ಅಂತಂದರೆ, ಒಂದು ಫೇಸ್ ID ಕೂಡ ಇರುವಂಥದ್ದು. ಫೇಸ್ ID ತುಂಬ ಕ್ವಿಕ್ಕಾಗಿ ಅನ್ಲಾಕ್ ಆಗುತ್ತೆ. ಒಂದು ಬೆಸ್ಟ್ ಆದ ಒಂದು ಫೇಸ್ ID ಒಂದು ಮೊಬೈಲ್ ಫೋನ್ ಹೊಂದಿರುವಂಥದ್ದು. ಸೊ ನೀವು ನೋಡ್ಬೋದು, ತುಂಬ ಕ್ವಿಕ್ಕಾಗಿ ಇದು ಅನ್ಲಾಕ್ ಆಗುತ್ತೆ. ನೋಡ್ತಾ ಇದ್ದಾರೆ, ಜಸ್ಟ್ ವಿತಿನ್ ಅ ಸೆಕೆಂಡಲ್ಲಿ ಇದು ಫೇಸ್ ID ವರ್ಕ್ ಆಗುತ್ತೆ. ಸೆಕ್ಯೂರಿಟಿನಲ್ಲಿ ಎರಡು ಮಾತೇ ಇಲ್ಲ, ತುಂಬ ಒಂದು ಬೆಸ್ಟ್ ಆದ ಒಂದು ಸೆಕ್ಯೂರಿಟಿ ಫೀಚರ್ನ ಈ ಒಂದು ಮೊಬೈಲ್ ಫೋನ್ ಹೊಂದಿರುವಂಥದ್ದು. ಓಕೆ, ಇನ್ನು ನೆಕ್ಸ್ಟ್ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡಬೇಕು ಅಂತಂದರೆ, ಈ ಒಂದು ಮೊಬೈಲ್ ಫೋನಲ್ಲಿ ಆ್ಯಪಲ್ 13 ಬಯೋನಿಕ್ ಚಿಪ್ಸೆಟ್ಟನ್ನು ಈ ಒಂದು ಮೊಬೈಲ್ ಫೋನ್ ಹೊಂದಿರುವಂಥದ್ದು. 3rd ಜನರೇಷನ್ ನ್ಯೂರಲ್ ಎಂಜಿನ್ ಜೊತೆಗೆ ಒಂದು ಮೊಬೈಲ್ ಫೋನ್ ಬಂದಿರುವಂಥದ್ದು. ಹಾಗಾಗಿ ನೀವು ಆರಾಮಾಗಿ ಒಂದು ಹೈ ಎಂಡ್ ಗೇಮ್ಸ್ಗಳನ್ನು ವಿತೌಟ್ ಲ್ಯಾಗ್ ಇಲ್ಲಿ ಆಟ ಆಡ್ಬೋದು. ಬೆಸ್ಟ್ ಆದ ಒಂದು ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಕೂಡ ಈ ಒಂದು ಮೊಬೈಲ್ ಫೋನಲ್ಲಿ ನಮಗೆ ಸಿಗ್ತಾ ಇದೆ. ಹೌದು, ಇದೊಂದು 4 GB ಮತ್ತು 64 GB ಒಂದು ವೇರಿಯಂಟ್ ಫೋನ್ ಇದೆ.
ಆಗಿರುವಂಥದ್ದು. ಓಕೆ, ನಾನು ನೆಕ್ಸ್ಟ್ ಒಂದು ಬ್ಯಾಟ್ರಿ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡಬೇಕು ಅಂತಂದರೆ ಈ ಒಂದು ಫೋನಲ್ಲಿ 3500 mAh ಇರ್ತಕ್ಕಂಥ ಒಂದು ಬ್ಯಾಟ್ರಿ ಕೆಪಾಸಿಟಿಯನ್ನು ಈ ಫೋನ್ ಹೊಂದಿರುವಂಥದ್ದು. ಇದ್ರ ಜೊತೆಗೆ 5 ವ್ಯಾಟ್ನ ಒಂದು ಪವರ್ ಅಡಾಪ್ಟರ್ನ ಕೊಟ್ಟಿದ್ದಾರೆ. ಒಂದು ಫುಲ್ ಚಾರ್ಜ್ ಆಗೋಕ್ಕೆ 5 ವ್ಯಾಟ್ನಲ್ಲಿ ಒಂದು 2.5 ಗಂಟೆಗಳ ಕಾಲ ಒಂದು ಟೈಮ್ ಬೇಕಾಗುತ್ತೆ. ಬಟ್ ಅಪ್ ಟು 18 ವ್ಯಾಟ್ವರೆಗೂ ಇದು ಸಪೋರ್ಟ್ ಮಾಡುತ್ತೆ. ಸೊ ಹಾಗಾಗಿ ಸಪ್ರೇಟಾಗಿ ಒಂದು ಬೇರೆ ಒಂದು 18 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಇರ್ತಕ್ಕಂಥ ಒಂದು ಅಡಾಪ್ಟರ್ನ ಪರ್ಚೇಸ್ ಮಾಡಿದರೆ ತುಂಬ ಉತ್ತಮ ಅಂತ ಹೇಳ್ಬೋದು. ಸೊ ನಾನು ಇದುವರೆಗೂ ಟ್ರೈ ಮಾಡಿಲ್ಲ, ಬಟ್ ನೋಡೋಣ ಮುಂದೆ. ಸದ್ಯಕ್ಕೆ ಇವಾಗ 5 ವ್ಯಾಟ್ನಲ್ಲೇ ಚಾರ್ಜ್ ಮಾಡ್ತಾ ಇದ್ದೀನಿ. ಫುಲ್ ಚಾರ್ಜ್ ಆಗೋಕ್ಕೆ ಸುಮಾರು ಒಂದು 2.5 ಗಂಟೆಗಳ ಕಾಲ ಟೈಮ್ ತೊಗೊಳ್ತಾ ಇದೆ. ತುಂಬ ಲಾಂಗ್ ಟೈಮ್ ತೊಗೊಳುತ್ತೆ ಚಾರ್ಜ್ ಆಗೋಕ್ಕೆ. ಆಮೇಲೆ ಇದರಲ್ಲಿ ಒಂದು ಬ್ಯಾಟ್ರಿ ಒಂದು ಬೆಸ್ಟ್ ಪರ್ಫಾರ್ಮೆನ್ಸ್ ನಮಗೆ ಸಿಗುತ್ತೆ. ತುಂಬ ಒಂದು ಆಪ್ಟಿಮೈಸೇಷನ್ ಇಟ್ಟಿದ್ದಾರೆ. ನೀವು ಎಷ್ಟೇ ಆ್ಯಪ್ಸ್ಗಳನ್ನು ಓಪನ್ ಮಾಡಿ, ನೀವು ಎಷ್ಟೇ ಮಲ್ಟಿ ಟಾಸ್ಕಿಂಗ್ ಮಾಡಿದರೂ ಕೂಡ ಆರಾಮಾಗಿ ಒಂದು ದಿವಸ ಮಾತ್ರ ಆರಾಮಾಗಿ ಒಂದು ಬ್ಯಾಟ್ರಿ ಬರುತ್ತೆ ಅಂತ ಹೇಳ್ಬೋದು. ಓಕೆನಾ, ನೆಕ್ಸ್ಟ್ ಇದೊಂದು ವೈರ್ಲೆಸ್ ಚಾರ್ಜಿಂಗ್ ಸಪೋರ್ಟ್ ಕೂಡ ಮಾಡುತ್ತೆ. ನಿಮ್ಮ ಹತ್ರ ಏನಾದರೂ ಆ್ಯಪಲ್ ಸರ್ಟಿಫೈಡ್ ವೈರ್ಲೆಸ್ ಚಾರ್ಜರ್ಸ್ ಇತ್ತು ಅಂತಂದರೆ ಅದ್ರ ಮೂಲಕ ಸಹಿತ ನಾವು ಆರಾಮಾಗಿ ಇದನ್ನ ಚಾರ್ಜ್ ಮಾಡ್ಬೋದು. ಸೊ ಈ ಒಂದು ಫೋನ್ ಒಂದು ಡಿಸ್ಅಡ್ವಾಂಟೇಜ್ ಬಗ್ಗೆ ಮಾತಾಡಬೇಕು ಅಂತಂದರೆ ನನಗೆ ಯಾವುದೇ ಒಂದು ಡಿಸ್ಅಡ್ವಾಂಟೇಜ್ ಕಾಣಲಿಲ್ಲ ಇದರಲ್ಲಿ. ಬಟ್ ಬಾಕ್ಸ್ನಲ್ಲಿ ಜಸ್ಟ್ 5 ವ್ಯಾಟ್ನ ಒಂದು ಅಡಾಪ್ಟರ್ ಕೊಟ್ಟಿದ್ದು ತುಂಬ ಒಂದು ಬೇಜಾರಾಯಿತು. ಯಾಕೆಂದರೆ ಒಂದು 50,000 ರೂಪಾಯಿ ಅಲ್ಲ, ಒಂದು 67,000 ರೂಪಾಯಿವರೆಗೂ ಇವರು ಸೇಲ್ ಮಾಡ್ತಾ ಇದ್ದಾರೆ ಅಂತಂದರೆ ಅಟ್ಲೀಸ್ಟ್ ಒಂದು 18 ವ್ಯಾಟ್ ಒಂದು ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಕೊಟ್ಟಿದ್ರೆ ತುಂಬ ಚೆನ್ನಾಗಿರ್ತಾ ಇತ್ತು ಅಂತ ನನಗೆ ಅನ್ನಿಸ್ತು. ಅದನ್ನು ಹೊರತುಪಡಿಸಿದರೆ ಬೇರೆ ಒಂದು ಏನೂ ನನಗೆ ಡಿಸ್ಅಡ್ವಾಂಟೇಜ್ ಈ ಫೋನಲ್ಲಿ ಕಾಣಲಿಲ್ಲ. ನಾವು ಕೊಡ್ತಕ್ಕಂಥ ಒಂದು 48,000 ರೂಪಾಯಿಗೆ ಒಂದು ಬೆಸ್ಟ್ ಫೋನ್ ಅಂತ ಹೇಳ್ಬೋದು, ಒಂದು ಪ್ರೀಮಿಯಂ ಫೋನ್ ಅಂತ ಹೇಳ್ಬೋದು. ಬಟ್ ನಾನು ಇದನ್ನ ಏನಕ್ಕಾಗಿ ಪರ್ಚೇಸ್ ಮಾಡಿದೆ ಅಂತಂದರೆ ಒಂದು ಸೆಕ್ಯೂರಿಟಿ ಪರ್ಪೋಸ್ಗೆ ನಾನು ಪರ್ಚೇಸ್ ಮಾಡಿದೆ. ಆಮೇಲೆ ನನಗೆ ಆ್ಯಂಡ್ರಾಯ್ಡ್ಗಿಂತ ಒಂದು iOSನಲ್ಲಿ ಒಂದು ಜಾಸ್ತಿ ಇಂಟ್ರೆಸ್ಟ್ ಇತ್ತು. ಆಮೇಲೆ ಅದ್ರ ಮೇಲೆ ವರ್ಕ್ ಮಾಡ್ತಾ ಇರೋದ್ರಿಂದ ಫೋನ್ ತೊಗೋಬೇಕು ಅಂತ ಒಂದು 2-3 ವರ್ಷದಿಂದ ಅನ್ಕೋತಾ ಬಂದಿದೆ. ಬಟ್ ನನ್ನ ಹತ್ರ ಆಲ್ರೆಡಿ 6S ಇತ್ತು, ಬಟ್ ನಮ್ಮ ಮಿಸಸ್ ಯೂಸ್ ಮಾಡ್ತಾಯಿದ್ರು ಅದನ್ನ. ನಾನು ಆ್ಯಂಡ್ರಾಯ್ಡ್ ಯೂಸರೇ ಆ್ಯಕ್ಚುಲಿ. ಬಟ್ ಇವಾಗ ಒಂದು ಸೆಕ್ಯೂರಿಟಿ ಪರ್ಪಸ್ಗೆ ಆಮೇಲೆ ಒಂದು ಕಡಿಮೆ ಬಜೆಟ್ಗೆ ಫೋನ್ ಸಿಗ್ತಾ ಇದೆ ಅನ್ನೋ ಕಾರಣಕ್ಕೆ ಇದು ನಾನು EMI ರೂಪದಲ್ಲಿ ನಾನು ತೊಗೊಂಡೆ. ಸೊ ಇದನ್ನು ನಾನು ನಿಮಗೆ ತೊಗೊಳ್ಳಿ ಅಂತ ನಾನು ಸಜೆಸ್ಟ್ ಮಾಡಲ್ಲ. ಯಾಕಂದರೆ ತುಂಬ ಜನ ಸ್ಟೂಡೆಂಟ್ಸ್ ನೋಡ್ತಾ ಇರ್ತೀರ, ನಿಮಗೆ ಫೋನ್ ತುಂಬ ಅವಶ್ಯಕತೆ ಇದೆ, ಒಂದು 50,000 ರೂಪಾಯಿ ಬಜೆಟ್ನಲ್ಲಿ ಒಂದು ಹೊಸ ಫೋನನ್ನು ಪರ್ಚೇಸ್ ಮಾಡ್ತೀನಿ ಅಂತ ನೀವು ಅಂದ್ಕೊಂಡಿದ್ದೀರಾ ಅಂತಂದರೆ, ನಾನ್ ಚೈನೀಸ್ ಫೋನನ್ನು ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಈ ಫೋನನ್ನು ನೀವು ನಿಮ್ಮ ಒಂದು ಬಜೆಟ್ ಇಷ್ಟಿತ್ತು ಅಂತಂದರೆ ಆರಾಮಾಗಿ ಪರ್ಚೇಸ್ ಮಾಡ್ಬೋದು. ಸೊ ಇದಿಷ್ಟು ಈ ಫೋನ್ ಬಗ್ಗೆ ಮಾಹಿತಿ. ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಮತ್ತೆ ಮುಂದೆ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.